ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದ್ದು ಇದೇ ತಿಂಗಳ 26ರಂದು ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಮತದಾನ ನಡೆಯಲಿದೆ. ಹೇಗಿರುವಾಗ ಈ ಬಾರಿಯೂ ಸಹ ಕೆಲವು ಜಿಲ್ಲೆಗಳಲ್ಲಿ ಜಾತಿ ಅಸ್ತ್ರ ಪ್ರಮುಖ ಪಾತ್ರ ವಹಿಸಲಿದೆ. ಅದರಲ್ಲೂ ಚಿನ್ನದ ನಾಡು ಕೋಲಾರದಲ್ಲಿ ಜಾತಿ ಸಮುದಾಯಗಳ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಬ್ಯಾಕ್ಲಾಗ್ ಮತಗಳೇ ನಿರ್ಣಾಯಕವಾಗಿರುವ ಕೋಲಾರದಲ್ಲಿ ದಲಿತ ಸಮುದಾಯದ ಮತಗಳು ಹೆಚ್ಚಾಗಿವೆ. ಈ ಭಾಗದಲ್ಲಿ ದಲಿತ ಮತಬೇಟೆ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಬಲಗೈ ಎಡಗೈ ಸಮುದಾಯಗಳಲ್ಲೇ ಸ್ಪರ್ಧೆ ಏರ್ಪಟ್ಟಿದ್ದು ಇದೀಗ ಬಲಗೈ ಸಮುದಾಯದ ಮುಖಂಡರೆಲ್ಲ ಮಾಲೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆ ಸೇರಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಹಲವು ಸುತ್ತಿನ ಮಾತುಕತೆ ಚರ್ಚೆಯ ಬಳಿಕ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ಗೆ ತಮ್ಮ ಬಲಗೈ ಸಮುದಾಯದ ಜನ ಈ ಬಾರಿ ಮತ ಹಾಕುವ ಮೂಲಕ ಬೆಂಬಲ ನೀಡುತ್ತೇವೆ ಎಂದಿದ್ದಾರೆ. ಆದ್ದರಿಂದ ಬಲಗೈ ಸಮುದಾಯದ ಮತಗಳ ಕ್ರೋಢೀಕರಣಕ್ಕೆ ಮುಖಂಡರು ಮುಂದಾಗಿದ್ದಾರೆ. ಈ ಸಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು, ದಲಿತ ಸಮುದಾಯದ ನಾಯಕರು ಸೇರಿದಂತೆ ಹಲವರು ಹಾಜರಿದ್ದು ಗೌತಮ್ಗೆ ಅಧಿಕೃತವಾಗಿ ಬೆಂಬಲ ಘೋಷಣೆ ಮಾಡಿದ್ದಾರೆ. ಇದೇ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸತೀಶ್ ರಾಜಣ್ಣ, ಇಂದು ಮಾಲೂರಿನಾದ್ಯಂತ ಬಲಗೈ ಸಮುದಾಯದವರು 4.5 ಲಕ್ಷ ಮತದಾರರಿದ್ದು ನಮಗೆ ಟಿಕೆಟ್ ಸಿಕ್ಕಿಲ್ಲ, ಹಾಗಂತ ಬೇರೆ ಪಕ್ಷಕ್ಕೆ ಬೆಂಬಲಿಸೋದು ಇಲ್ಲ. ಈ ಭಾಗದ ಶಾಸಕರಾದ ನಂಜೇಗೌಡರು ನಮ್ಮ ಸಮುದಾಯಕ್ಕೆ ಸೂಕ್ತ ಸ್ಥಾನಮಾನ ಹಾಗೂ ಸರ್ಕಾರದ ಪ್ರತಿನಿಧಿಗಳಾಗಿ ನೇಮಿಸುವ ಭರವಸೆ ನೀಡಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಕಾಂಗ್ರೆಸ್ನ ಗೌತಮ್ಗೆ ಬೆಂಬಲಿಸಲು ತೀರ್ಮಾನ ಮಾಡಿದ್ದೇವೆ ಅಂತ ಹೇಳಿದ್ರು. ಮೈಲಾಂಡಹಳ್ಳಿ ನಾರಾಯಣಸ್ವಾಮಿ ಮಾತನಾಡುತ್ತಾ, ಬಲಗೈಗೆ ಈ ಬಾರಿ ಟಿಕೆಟ್ ಸಿಕ್ಕಿಲ್ಲ, ಅದಕ್ಕೆ ಈ ಬಾರಿ ಅವರೆಲ್ಲ ಬಿಜೆಪಿ ಜೆಡಿಎಸ್ ಬೆಂಬಲ ನೀಡುತ್ತಾರೆ ಅಂತ ಯಾರು ಕಿಡಿಗೇಡಿಗಳು ಸುದ್ದಿ ಹರಡಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಆ ಕೋಮುವಾದಿ ಪಕ್ಷಗಳಿಗೆ ನಾವು ಬೆಂಬಲಿಸಲ್ಲ, ಅದು ಸುಳ್ಳು ಸುದ್ದಿ. ನಮ್ಮ ದಲಿತ ಹಾಗೂ ಬಲಗೈ ಸಮುದಾಯಗಳು ಈ ಬಾರಿ ಕಾಂಗ್ರೆಸ್ನ ಗೌತಮ್ಗೆ ಗೆಲ್ಲಿಸಿ ಪಾರ್ಲಿಮೆಂಟ್ಗೆ ಕಳಿಸ್ತಾ ಇದ್ದೇವೆ ಅಂತ ಗುಡುಗಿದ್ರು. ಮಾಲೂರಿನಲ್ಲಿ ಎಡಗೈ ಬಲಗೈ ಸಮುದಾಯಗಳ ಮತಗಳ ಬಗ್ಗೆ ಬಹಳಷ್ಟು ಗೊಂದಲವಿತ್ತು. ಆದ್ದರಿಂದ ಇಂದು ಸಭೆ ಕರೆದು ಬಲಗೈ ಸಮುದಾಯದವರೆಲ್ಲ ಕಾಂಗ್ರೆಸ್ನ ಗೌತಮ್ಗೆ ಬೆಂಬಲ ನೀಡಲು ತೀರ್ಮಾನಿಸಿದ್ದೇವೆ ಅಂತ ಸಂತೆಹಳ್ಳಿ ನಾರಾಯಣಸ್ವಾಮಿ ತಿಳಿಸಿದ್ರು. ನಂತರ ಮಾತನಾಡಿದ ಫ್ರೆಂಡ್ ಸಂತೋಷ್, ಈ ಬಾರಿ ಕಾಂಗ್ರೆಸ್ನಿಂದ ಹೊರಗಿದ್ದ ಅಭ್ಯರ್ಥಿಯನ್ನ ತಂದು ನಿಲ್ಲಿಸಿದ್ದಾರೆ. ಆದರೆ ನಮಗೆ ಸ್ಥಳೀಯ ಅಭ್ಯರ್ಥಿ ಬೇಕಾಗಿತ್ತು. ಆದರೂ ಸಹ ಸ್ಥಳೀಯ ಶಾಸಕ ನಂಜೇಗೌಡರ ಮಾತಿಗೆ ಬೆಲೆ ಕೊಟ್ಟು ಕಾಂಗ್ರೆಸ್ನ ಗೌತಮ್ ಅವರಿಗೆ ಮತ ಹಾಕಲು ತೀರ್ಮಾನ ಮಾಡಿದ್ದೇವೆ. ನಂಜೇಗೌಡರ ಮೇಲೆ ನಮಗೆ ಅಪಾರ ನಂಬಿಕೆ ಇದೆ ಅಂತ ಹೇಳಿದರು. ಈ ಒಂದು ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಮಾಲೂರು ತಾಲೂಕಿನ ಎಲ್ಲ ನಮ್ಮ ಬಲಗೈ ಸಮುದಾಯದ ಮುಖಂಡರು ಇವತ್ತು ಸಭೆ ಮಾಡಿ ಏನಪ್ಪ ಚರ್ಚೆ ಮಾಡಿದ್ದಾರೆ ಅಂತ ಹೇಳಿದರೆ, ನಮ್ಮ ಮಾಲೂರು ತಾಲೂಕಿನಿಂದ ನಮ್ಮ ಜಿಲ್ಲೆಯಾದ್ಯಂತ ಬಲಗೈ ಸಮುದಾಯಕ್ಕೆ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಡಬೇಕು. ಸುಮಾರು 17 ಚುನಾವಣೆಗಳಲ್ಲಿ 13 ಬಾರಿ ಎಡಗೈ ಸಮುದಾಯಕ್ಕೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಕಾಂಗ್ರೆಸ್ ಪಕ್ಷ. 4 ಬಾರಿ ಬೋವಿ ಸಮಾಜಕ್ಕೆ ಮಾಡಿಕೊಟ್ಟಿದೆ. ಕೇವಲ 4 ಲಕ್ಷ ಮತದಾನ ಇರತಕ್ಕಂಥ ನಮ್ಮ ಒಂದು ಬಲಗೈ ಸಮುದಾಯಕ್ಕೆ 1 ಬಾರಿ ಸಹ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಅನ್ನುವ ಮಾತು ಇವತ್ತು ಜಿಲ್ಲೆಯಾದ್ಯಂತ ಅಂತ ಕೇಳಿ ಬರ್ತಾ ಇದೆ. ಆದ್ದರಿಂದ ಬೇರೆ ಬೇರೆ ತಾಲೂಕುಗಳಲ್ಲಿ ನಮ್ಮ ಸಮುದಾಯದ ಒಂದು ಸಮಾವೇಶಗಳನ್ನು ಮಾಡಿ ನಮಗೆ ಟಿಕೆಟ್ ನೀಡಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಜಿಲ್ಲಾ ಮಂತ್ರಿಗಳಾದಂತಹ ಸುರೇಶ್ ಕುಮಾರ್ ಸಾಹೇಬರಾಗಿರ್ಬೋದು, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ವಿಶೇಷವಾಗಿ ನಮ್ಮ ಮಾಲೂರು ತಾಲೂಕಿನ ಶಾಸಕರಾದಂತಹ ಸನ್ಮಾನ್ಯ ನಂಜೇಗೌಡರು ಭರವಸೆಯನ್ನು ಕೊಟ್ಟಿದ್ದಾರೆ. ನಿಮಗೆ ಲೋಕಸಭಾ ಟಿಕೆಟ್ ಅದು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ನಿಮಗೆ ಸರ್ಕಾರದಲ್ಲಿ ಪ್ರತಿನಿಧಿಗಳನ್ನು ನೇಮಿಸೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ತೀರಿ, ಸೂಕ್ತವಾದಂತಹ ಸ್ಥಾನಮಾನಗಳನ್ನು ನಿಮಗೆ ಕೊಡ್ತೀರಿ, ಯಾರು ಆಕಾಂಕ್ಷಿಗಳಿದ್ದೀರಿ, ಪಕ್ಷಕ್ಕೋಸ್ಕರ ಯಾರು ದುಡಿದಿದ್ದೀರಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆಯ ಮೇರೆಗೆ ನಮ್ಮ ಜಿಲ್ಲೆಯಲ್ಲಿ ತಪ್ಪು ಸಂದೇಶ ಹೋಗಬಾರ್ದು. ಬಲಗೈ ಸಮುದಾಯಕ್ಕೆ ಟಿಕೆಟ್ ನೀಡಿಲ್ಲ ಅನ್ನೋ ಕಾರಣಕ್ಕೆ ಇವರು ಬೇರೆ ಪಕ್ಷಗಳಲ್ಲಿ ಚುನಾವಣೆಯಲ್ಲಿ ವ್ಯತಿರಿಕ್ತವಾದಂತಹ ಒಂದು ಮತದಾನವನ್ನು ಮಾಡುವ ಸಂಭವ ಇರ್ತದೆ ಅನ್ನುವಂತಹ ಒಂದು ಅನುಮಾನಗಳು ಎದ್ದು ಕಾಣಿಸ್ತಾ ಇವೆ. ಇವತ್ತು ಯಕ್ಷ ಪ್ರಶ್ನೆ ಕಾಣಿಸ್ತದೆ. ಆ ಯಕ್ಷ ಪ್ರಶ್ನೆಯನ್ನು ನಾವು ತಿಳಿಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ತಾಲೂಕಿನಾದ್ಯಂತ ಇರತಕ್ಕಂಥ ನಮ್ಮ ಬಲಗೈ ಸಮುದಾಯ ಎಲ್ಲ ಪ್ರಮುಖ ಲೀಡರ್ಗಳು, ಇವತ್ತು ಮುಖಂಡರುಗಳು ಈ ಸಭೆ ಸೇರಿ ಈ ಸಭೆಯ ಮುಖಾಂತರ ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರಾದ ನಂಜೇಗೌಡರಿಗೆ ಬೆಂಬಲವನ್ನು ನೀಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದಂಥ KV ಗೌತಮ್ ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನು ನೀಡಬೇಕು ಅಂತ ನಾವೆಲ್ಲ ಕೂಡ ಒಕ್ಕಲರಿಂದ ಎಲ್ಲ ವಿವಿಧ ಭಾಗ ಲಕ್ಕೂರ್ನವರಾಗಿರ್ಬೋದು, ಮಾಸ್ತಿಯವರಾಗಿರ್ಬೋದು, ಟೇಕೋಲ್ಲವರಾಗಿರ್ಬೋದು, ಕಸ್ಬಾವರಾಗಿರ್ಬೋದು, ಮಾಲೂರು ಟೌನ್ನಿಂದ ಬಂದಿರತಕ್ಕಂಥ ಮುಖಂಡರುಗಳು ಬೆಂಬಲವನ್ನು ಕೊಟ್ಟಿದ್ದಾರೆ. ಸಾಧ್ಯವಾದರೆ ಸಮಯದ ಅಭಾವ ಇರೋದರಿಂದ ಸಾಧ್ಯವಾದರೆ ನಮಗೆ ಇನ್ನು ಉಳಿದಿರ್ತಕ್ಕಂಥ 2-3 ದಿನಗಳಲ್ಲಿ ಒಂದು ತಾಲೂಕು ಮಟ್ಟದ ಸಮಾವೇಶವನ್ನು ಮಾಡಿ ಅಭ್ಯರ್ಥಿಗಳನ್ನು ಮತ್ತು ನಮ್ಮ ಶಾಸಕರನ್ನು ಬೆಂಬಲ ಕೊಡಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ. ಸಾಧ್ಯವಾಗದೇ ಇದ್ದರೆ ಮತ್ತೊಮ್ಮೆ ನಾವು ಎಲ್ಲ ಶಾಸಕರು ಒಗ್ಗಟ್ಟಾಗಿ ಒಕ್ಕೊರಲಿನಿಂದ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಬೆಂಬಲವನ್ನು ಕೊಡೋದಕ್ಕೆ ನಾವು ಈ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಿದ್ದೀರಿ. ಈಗೇನೋ ನಾವು ಈ ಸಭೆ ಮಾಡಿದ್ದೀವಿ, ತಾಲೂಕಿನಲ್ಲಿ ಕೆಲವು ಕಿಡಿಗೇಡಿಗಳು ಮತ್ತು ಕೋಮುವಾದಿಗಳು ಇಲ್ಲಿ ಈ ಜಿಲ್ಲೆಯಲ್ಲಿ ಬಲಗೈಗೆ ಟಿಕೆಟ್ ವಂಚಿತರಾಗಿದ್ದಾರೆ. ಬಲಗೈಯವರು ಯಾರು ಈ ಬಾರಿ ಕಾಂಗ್ರೆಸ್ಗೆ ವೋಟ್ ಸಪೋರ್ಟ್ ಮಾಡಲ್ಲ, ನಮ್ಮ ಕೋಮಾದಿಗೆ ಮಾಡ್ತಾರೆ ಅಂತೇಳಿ ಏನು ಸುಳ್ಳು ಸುದ್ದಿಗಳು ಹರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ನಿಮ್ಮ ಭ್ರಮೆ. ಕೋಮಾದಿಗಳಿಗೆ ನಾವು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. BJP ಮತ್ತು JDSನವ್ರಿಗೆ ಈ ಬಾರಿ ಸಂವಿಧಾನಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಬಲಗೈ ಸಮುದಾಯದವರು
ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ, ಕಾಂಗ್ರೆಸ್ ಅಭ್ಯರ್ಥಿನೇ ಗೆಲ್ಲಿಸ್ತಾರೆ, ಕಾಂಗ್ರೆಸ್ ಪಕ್ಷವನ್ನೇ ಗೆಲ್ಲಿಸ್ತಾರೆ ಅಂತ ನಾವು ಖಡಾಖಂಡಿತವಾಗಿ ಹೇಳ್ತಾ ಇದ್ದೀವಿ. ಯಾರೂ ಸಹ ಕೋಮುವಾದಿ ನಿಮ್ಮ BJPಗಾಗಲಿ JDSಗಾಗಲಿ ಮತ ಚಲಾಯಿಸಲ್ಲ. ಈ ಬಾರಿ ಬಲಗೈನವರು ಎಲ್ಲನೂ, ಬಲಗೈಯರು ಮತ್ತು ದಲಿತ ಸಂಘಟನೆಗಳವರು ಎಲ್ಲ ಸೇರಿ ನಾವೇನು ತೀರ್ಮಾನ ತಗೊಂಡಿದ್ದೀವಿ, ಕಾಂಗ್ರೆಸ್ ಪಕ್ಷದ KV ಗೌತಮ್ ಅವರಿಗೆ ನಾವು ಬೆಂಬಲಿಸ್ತೀವಿ. ಗೌತಮ್ ಅವ್ರನ್ನೇ ನಾವು ಗೆಲ್ಲಿಸಿ ನಾವು ಪಾರ್ಲಿಮೆಂಟ್ ಕಳಿಸ್ಕೊಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ತಾಲೂಕಿನಾದ್ಯಂತ ಬಲಗೈ ಸಮುದಾಯದ ಮುಖಂಡರೆಲ್ಲ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆ ಸೇರಿ ಇಷ್ಟು ದಿವಸ ಗೊಂದಲ ಬಿದ್ದಿದ್ದಂಥ ಕೋಲಾರ ಜಿಲ್ಲೆಯ ಎಡಗೈ ಬಲಗೈ ವಿಷಯದ ಗೊಂದಲಕ್ಕೀಡಾಗಿತ್ತು. ಆ ಗೊಂದಲವನ್ನು ನಿವಾರಿಸಲು ಬಲಗೈ ಸಮುದಾಯ ಎಲ್ಲನೂ ಕಾಂಗ್ರೆಸ್ ಪರವಾಗಿ ಇದೆ ಅನ್ನೋ ಒಂದು ಮಾಹಿತಿ ಜಿಲ್ಲೆಗೆ ಅಥವಾ ರಾಜ್ಯಕ್ಕೆ ತಿಳಿಸಲು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದೀವಿ. ಇದರ ಮುಖೇನ ನಾವು ಮಾಲೂರು ತಾಲೂಕಿಂದ ಬಲಗೈ ಸಮುದಾಯ ಎಲ್ಲನೂ ಕಾಂಗ್ರೆಸ್ಗೆ ಪಕ್ಷಕ್ಕೆ KY ಗೌತಮ್ ಅವರಿಗೆ ಸಹಾಯ ನಮ್ಮ ಬೆಂಬಲವಾಗಿ ಇರ್ತದೆ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಏನು ಏಪ್ರಿಲ್ 26ನೇ ತಾರೀಕು ಲೋಕಸಭಾ ಚುನಾವಣೆ ನಡೆಯುತ್ತಾ ಇದೆ. ಆ ಚುನಾವಣೆಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹೊರಗಿನವ್ರನ್ನ ತಂದು ನಿಲ್ಲಿಸಿದ್ದಾರೆ ಕಾಂಗ್ರೆಸ್ ಪಕ್ಷ. ಅದು ಕಾರಣಾಂತರಗಳಿಂದ ಈ ಸಂದರ್ಭ ಉದ್ಭವ ಆಗಿದೆ. ಅದರಿಂದ ನಾವು ಮಾಲೂರು ತಾಲೂಕಿನಿಂದ ಎಲ್ಲ ಮುಖಂಡರು ನಮ್ಮ ಒಂದು ನಿಲುವೇನೆಂದರೆ, ನಮಗೆ ಗೌತಮ್ ಅಭ್ಯರ್ಥಿ ಅಲ್ಲ, ನಮಗೆ ನಮ್ಮ ತಾಲೂಕಿನ ಸ್ಥಳೀಯ ಶಾಸಕರು ನಮಗೆ ಮುಖ್ಯ. ಅವರು ಯಾವ ಮಾರ್ಗದರ್ಶನ ತಗೊಂಡ್ರೆ ಅದಕ್ಕೆ ನಾವೆಲ್ಲರೂ ಬದ್ಧ. ಯಾಕಂದರೆ ಇವತ್ತು ನಮ್ಮನ್ನು ದಲಿತರನ್ನ ಗುರುತಿಸಿ ಸ್ಥಾನಮಾನ ಕೊಟ್ಟಿರೋದರಲ್ಲಿ ಯಾರಾದರೂ ಈ ತಾಲೂಕಲ್ಲಿದ್ದರೆ ಏಕೈಕ ನಾಯಕ KY ನಂಜೇಗೌಡರು ಸಾಹೇಬರು. ಅವರು ಯಾವ ನಿಲುವು ತಗೊಂಡ್ರೆ ಅದಕ್ಕೆ ನಾವು ಯಾವಾಗಲೂ ಭದ್ರಾಗಿರ್ತೀವಿ. ಅವರು ಈ ತಾಲೂಕಲ್ಲಿ ನಾವು ಅತಿ ಹೆಚ್ಚು ಲೀಡನ್ನು ಕೊಡಿಸೋ ಜವಾಬ್ದಾರಿನೂ ನಾವೇನು ದಲಿತ ಮುಖಂಡರು, ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸೇರಿ ಒತ್ಕೊತಾ ಇದ್ದೀವಿ. ನಮ್ಮ ಶಾಸಕರಿಗೆ ಅತಿ ಹೆಚ್ಚು ಲೀಡ್ ತಂದು ಕೊಟ್ಟು ಅವರಿಗೆ ಒಳ್ಳೆ ಒಂದು ಈ ಜಿಲ್ಲೆಯಲ್ಲಿ ಶಾಸಕರನ್ನಾಗಿ ರೂಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತು ಮೊನ್ನೆ ರಾಹುಲ್ ಗಾಂಧಿ ಕಾರ್ಯಕ್ರಮಕ್ಕೆ ತುಂಬ ಶ್ರಮಪಟ್ಟು 1 ಲಕ್ಷ ಜನನ ಸೇರಿಸುವಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಅದರಿಂದ ನಮ್ಮ ಸ್ಥಳೀಯ ಶಾಸಕರಿಗೆ ನಾವು ಹೆಚ್ಚು ಒತ್ತು ಕೊಡ್ತೀವಿ. ಅವರೇ ನಮ್ಮ ನಾಯಕ. ಮುಂದಿನ ದಿನಗಳಲ್ಲಿ ಅವರೊಟ್ಟಿಗೆ ಇನ್ನೂ ನಾವು ಈ ಸಮುದಾಯನ ಮುನ್ನಡೆಸೋದಕ್ಕೆ ನಮ್ಮ ಸಹಕಾರ ಇರ್ತದೆ. ಶಾಸಕರು ನಮ್ಮೊಟ್ಟಿಗಿದ್ದಾರೆ. ನಾವೆಲ್ಲ ಈ ಬಾರಿ ಕಾಂಗ್ರೆಸ್ಗೆ ಮತ ಹಾಕ್ತೀವಿ.